ಶರಣು 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 ಅಂತೀನ್ರಿಯಪ್ಪೋ ಎಲ್ರಿಗೂ. ನಮ್ ಕಸ್ತೂರಿ ನಗರದ ಕಲಾವಿದೆಯರೆಲ್ಲ ಸೇರಿ ಜಾನಪದ ಮೇಳ ಅಂತ ಆಚರಿಸುತ್ತಿದ್ದಾರಲ್ಲಪ್ಪ. ಈಗ ನಾನು ನಿಮ್ಮ ಮುಂದೆ ಕಥಾ ಕಾಲಕ್ಷೇಪ ಮಾಡಲು ನಿಂತಿದ್ದೀನ್ರಿಯಪ್ಪೋ. ತಾವೆಲ್ಲರೂ ಸಾವಧಾನದಿಂದ ಈ ಕಥೆಯನ್ನು ಕೇಳಿ ನೋಡಿ ಪುಣ್ಯವಂತರಾಗಿರಿ. ಅವ್ವಂದ್ರ, ಅಕ್ಕಂದ್ರ, ಅಮ್ಮಂದ್ರ, ಪುಟ್ಟ ಮಕ್ಕಳೇ. ಮೊದಲು ನಮ್ಮ ವಿಘ್ನ ನಿವಾರಕ ಪ್ರಥಮ ಪೂಜಿತ ಗಣನಾಯಕನನ್ನು ಕೈ ಮುಗಿದು ನಮಿಸೋಣ ಬನ್ರಪ್ಪೋ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ವಿದ್ಯಾವ ಕಲಿಸಯ್ಯ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ವಿದ್ಯಾವ ಕಲಿಸಯ್ಯ ಗಣನಾಯಕ. ಹೋಳಿಗೆ ತುಪ್ಪ ಗಣನಾಯಕ, ಹೋಳಿಗೆ ತುಪ್ಪ ಗಣನಾಯಕ. ತಪ್ಪಾದ ಎಬ್ಬಿಸುವ ಗಣನಾಯಕ, ಎಬ್ಬಿಸುವ ಗಣನಾಯಕ. ಗಣಪನಿಗೆ ಶರಣ ಹೋದ್ಮೇಲೆ ನಮ್ಮಮ್ಮ ಪಾರ್ವತಿ ಪರಮೇಶ್ವರನ ಒಂದಪ್ಪ ನಿಲ್ಲೇಬೇಡ್ದ. ಬರೋ ನೆನ್ಸಿದ್ರು ಸಾಕೆ ನಮ್ಮವ್ವ ನಮ್ಮಪ್ಪ ಶಿವಪ್ಪನ ಅವ್ರ ನೀಲೇನು ನೋಡಲು ನಿಮ್ಮನ್ನೆಲ್ಲರೂ ಕೈಲಾಸ ಕರ್ಕೊಂಡು ಹೋಗ್ತೀನಿ. ಈಗ ನೀವೇ ನೋಡಿ ಅಲ್ಲಿ ನಮ್ಮಮ್ಮ ಜಗನ್ನಾಥೆ ಜಗದೀಶ್ವರರ ಲೀಲಾ ವಿನೋದವನ್ನು, ಅರ್ಧನಾರೀಶ್ವರರ ಪ್ರಸಂಗವನ್ನು ನೋಡಿ ಕಣ್ ತುಂಬ್ಕೊಳ್ಳೋಣ ಎಲ್ರೂ. ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಸಂತೋಷದಲ್ಲಿರುವಾಗ ಮಾದಪ್ಪನು ಧ್ಯಾನಾಸಕ್ತನಾಗಲು ಕೈಲಾಸದಿಂದ ಹೊರಗೆ ಹೊರಟನು ಅಲ್ವಾ. ಇತ್ತ ಮಹಾದೇವಿಯು ಜಳಕ ಮಾಡಿ ಮಡಿಯಿಟ್ಟು ಮಹಾದೇವನ ಪೂಜೆಗೆ ತೆರಳುತ್ತಿರಲು ತನ್ನ ಮೈಮೇಲಿನ ಗಂಧಲೇಪ ತೆಗೆಯುತ್ತಾ ಒಂದು ಪುಟ್ಟ ಗೊಂಬೆ ಮಾಡಿದಳು. ಬಹಳ ಪಸಂದ ಕಾಣ್ತು ಪಾರ್ವತಿ ಮಾತೆಗೆ ಆ ಗೊಂಬೆ. ಓಹೋ, ಎಷ್ಟು ಮುದ್ದಾಗಿ ಕಾಣ್ತಿದೀಯ, ಇರು ನಿನಗೆ ಪ್ರಾಣ ಕೊಟ್ಟು ಜೀವಂತ ಮಾಡ್ತೀನಿ ಅಂತ ನಿನಗೆ ವಿನಾಯಕ ಅಂತ ಹೆಸರಿಡ್ತೀನಿ. ನನ್ ಕಂದ ಮುದ್ದು ವಿನಾಯಕ, ನಾನು ಜಳಕ ಮಾಡಿ ಪರಶಿವನ ಪೂಜೆ ಮಾಡಿ ಬರೋವರೆಗೂ ಒಳಗೆ ಯಾರನ್ನು ಬಿಡ್ಬೇಡ, ತಿಳಿಯುತ್ತೆ ನನ್ ಮುದ್ಕಂದ. ನಿನ್ನಾಗಲೇ ತಾಯಿ ಯಾರನ್ನೂ ಯಾರು ಬಿಡಲಾರೆ. ತಯ್ಯ ತಯ್ಯತ ಬೊಮ್ಮ ಬೊಮ್ಮ ನಗರದಿನ್ನ ಕದಿನ್ನ ತೋಂ ಭಜಮೋಹರೆ ನಗರದಿನ್ನ ದಿತ್ತಾಂ ತೋಂ ತೋಂ ಗಣಪತಿನಾಂ ಸದಾ. ತಯ್ಯ ತಯ್ಯತ ಬೊಮ್ಮ ಬೊಮ್ಮ ನಗರದಿನ್ನ ಕದಿನ್ನ ತೋಂ ಭಜಮೋಹರೆ ನಗರದಿನ್ನ ದಿತ್ತಾಂ ತೋಂ ತೋಂ ಗಣಪತಿನಾಂ ಸದಾ.
ಓಹೋ, ಕೈಲಾಸದಲ್ಲಿ ಎಲ್ರೂ ಮೈ ಮರೆತು ಬಿಟ್ಟಿದ್ರು ಎಂದ್ರಪ್ಪ. ಇನ್ನು ಮಲೆ ಮಾದಪ್ಪನಿಗೆ ಒಂದು ಉದೇ ಹೇಳ್ರಪ್ಪ. ನಮ್ಮ ಮಲೆ ಮಾದಪ್ಪನಿಗೆ ಉದೇ ಹೇಳ್ರಪ್ಪ. ಅಂತ ಹೇಳಿದ್ಮೇಲೆ ಶಿವಪ್ಪ ತನ್ನ ತಪಸ್ ಮುಗಿಸಿ ಕೈಲಾಸದ ಕಡೆಗೆ ಬಂದ. ವಿನಾಯಕ ಅಡ್ಡಗಟ್ಟುತ್ತಾನೆ ಪರಶುವನನ್ನ. ಯಾರು ನೀನು? ನಾನು ವಿನಾಯಕ, ಪಾರ್ವತಿ ಮಾತೆಯ ಮಗ. ಸರಿ ಸರಿ ಸರಿ, ದಾರಿ ಬಿಡು, ನಾನು ಒಳಗಬೇಕು. ಬಿಡ್ಲಾರೆ, ನನ್ನ ಮಾತೆಯ ಅಣತಿಯಾಗಿದೆ, ಯಾರನ್ನೂ ಒಳಗೆ ಬಿಡಲಾರೆ. ಅವಳ ಮಾತನ್ನು ನಾನು ಮೀರಲಾರೆ. ನಾನು ಪಾರ್ವತಿಯ ಪತಿ, ನಿನ್ನ ಮಾತೆಯ ಗಂಡ, ಕೈಲಾಸ ಬರೆಯ, ನನ್ನನ್ನು ಒಳಗೆ ಬಿಡಬಹುದು. ಎಂತ ಬಾಲಕ, ದೂರ ನಿಲ್ಲು. ನೀನು ಯಾರಾದರೂ ಸರಿ, ನಾನು ನನ್ನ ತಾಯಿಯ ಮಾತನ್ನು ಮೀರಲಾರೆ. ಹೀಗೆ ಕೈಲಾಸದಲ್ಲಿ ವಿನಾಯಕನಿಗೆ ಮಾದಪ್ಪನಿಗೆ ಮಾತಿನ ಯುದ್ಧ ನಡೀತಿದ್ರೆ ನೀಲಕಂಠ ಸ್ವಾಮಿ ತನ್ನ ರೌದ್ರಾವತಾರದಿಂದ ಆ ಬಾಲಕನ ಶಿರವನ್ನು ತನ್ನ ತ್ರಿಶೂಲದಿಂದ ಕತ್ತರಿಸಿದನು. ರುಂಡ ಬೇರೆ ಬೇರೆಯಾಯಿತು. ಇತ್ತ ತಾಯಿ ಪಾರ್ವತಿಯು ಸ್ನಾನ ಮುಗಿಸಿ ಪೂಜಾದಿ ಕರ್ತವ್ಯಗಳನ್ನು ಮುಗಿಸಿ ಬಂದು ಈ ಬೀಭತ್ಸವನ್ನು ನೋಡಿ ಮರುಗಿದಳು. ಅತ್ತಳು ಮಹಾಕೋಪ ತಾಳಿ ಪರಮೇಶ್ವರನನ್ನು ನಾನಾಪರಿಯಾಗಿ ಬೇಡಿದಳು. ತನಗೆ ತನ್ನ ಮುದ್ದು ಕುವರ ಬೇಕೆಂದು ಹಠ ಹಿಡಿದಳು. ತಾಯಿಯ ಮಮತೆ, ಕೋಪ, ಮಮಕಾರ ನೋಡಲಾರದ ಶಿವಪ್ಪನು ತನ್ನ ಗಣಗಳಿಗೆ ಹೇಳಿದನು, ಹೋಗಿ ಉತ್ತರಾಭಿಮುಖವಾಗಿ ನನ್ನ ಭಕ್ತ ಗಜಾಸುರ ಮಲಗಿರುವನು,
ಅವನ ಶಿರವನ್ನು ಕತ್ತರಿಸಿ ತನ್ನಿ, ಈ ಕೂಡಲೇ ಹೊರಡಿ. ನಿನ್ನ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆಯನು ಯಾರಮ್ಮ ಹೋಯ್, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳ ಇಹನು ಯಾರಮ್ಮ. ಕಮಲನ ವೈರಿಸುತನಾದ ಸೊಂದಿಲ್ಲ ಹೋಯ್, ಕಮಲನ ವೈರಿಸುತನಾದ ಸೊಂದು ಹೆಮ್ಮೆಯ ಗಣನತನಿ ಅಮ್ಮಯ್ಯ, ಹೆಮ್ಮೆಯ ಗಣನತನಿ ಅಮ್ಮಯ್ಯ. ಪರಶುರನು ವಿನಾಯಕನಿಗೆ ತನ್ನ ಎಲ್ಲ ಗಣಗಳಿಗೆ ನೀನೇ ಒಡೆಯನಾಗೆಂದು ಹರಸಿದನು. ಹಾಗೂ ಬ್ರಹ್ಮಾಂಡದಲ್ಲಿ ಎಲ್ಲರಿಗಿಂತ ನಿನಗೇ ಮೊದಲ ಪೂಜೆ ಸಲ್ಲುವುದು ಎಂದು ವರವ ನೀಡಿದನು. ಪಾರ್ವತಿ ಮಾತೆಯು ಎಲ್ಲ ವಿಘ್ನಗಳ ನಿವಾರಕ, ಸಿದ್ಧಿ ಬುದ್ಧಿಗಳ ಒಡೆಯನಾಗೆಂದು ಪ್ರೀತಿಯಿಂದ ಹರಸಿದಳು. ಪಾರ್ವತಿ ತನೆಯ ಶರಣು ಶರಣು ನಿನಗ, ಸದಾ ಶಿವನ ಮಗ ಕಂಠಕ ಹರಣಗೆ ಕೈಯ ಮುಗಿವ ನಿನಗ, ಶಿವ ಶಿವ ಕೈಯ ಮುಗಿವ ನಿನಗ. ಪಾರ್ವತಿ ತನೆಯ ಶರಣು ಶರಣು ನಿನಗ, ಶ್ರೀ ಪಾರ್ವತಿ ತನೆಯ ಶರಣು ಶರಣು.